ಸಮಷ್ಟಿ ತಂಡ ಅನ್ನೋದು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಡಿಸ್ಕಷನ್ ಆಗ್ತಿರ್ತಕ್ಕಂಥ ಟೈಮ್ನಿಂದ ಕೂಡ ಭಾಗವಾಗಿದ್ದೇನೆ. ಜಯತೀರ್ಥ ಅವರು ಮತ್ತೆ ರವೀಂದ್ರ ಪೂಜಾರಿ ಮತ್ತು ಅವರ ಸಹೋದರರು ಆಲೋಚನೆ ಮಾಡ್ತಿದ್ದಂಥ ಸಮಯದಲ್ಲಿ ನನ್ನ ಈ ಮಾಧ್ಯಮ ಬೀದಿ ನಾಟಕದ ತಂಡದ ಸದಸ್ಯರೆಲ್ಲರೂ ಸೇರಿ ಈ ಒಂದು ಡಿಸ್ಕಷನ್ ಅಲ್ಲಿ ಪಾಲ್ಗೊಳ್ತಾ ಇದ್ವಿ. ನಂತರ 2000ನೇ ಇಸ್ವಿನಲ್ಲಿ ಸಮಷ್ಟಿ ಪ್ರಾರಂಭ ಆಯ್ತು. ಆ ಟೈಮ್ನಲ್ಲಿ ಇದ್ದಕ್ಕಿದ್ದಂಗೆ ಪವರ್ದೇನೋ ಪ್ರಾಬ್ಲಮ್ ಆಗೋಯ್ತು. ಜನರೇಟರ್ ಆನ್ ಮಾಡಬೇಕು, ಜನರೇಟರ್ಗೆ ಡೀಸೆಲ್ ಇಲ್ಲ, ಈ ತರದಿದೆ. ಆದ್ರೆ ಸ್ಟೇಜ್ ಮೇಲೆ ಹೋಗಿ ಯಾರಾದ್ರೂ ಒಬ್ರು ಒಂದು 10 ನಿಮಿಷ 15 ನಿಮಿಷ ಆಗುತ್ತೆ, ನಾವು ಡೀಸೆಲ್ ತರ್ತೀವಿ ಅಂತ ಹೇಳ್ಬೇಕು. ಸರಿ ಮಂಜುನಾಥ್ ಹೇಳ್ಬಿಡಿ ಅಂತಂದ್ರು. ನಾನು ಅಂತ ಹೇಳ್ತಾ ಇದ್ದೀನಿ. ಈ ತರದ ಅನುಭವದ ಕೊರತೆಯಿಂದ ಸಮಷ್ಟಿ ಬೆಳೀತಾ 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 ಹಲವಾರು ಘಟ್ಟಗಳಲ್ಲಿ ಉತ್ತಮವಾದಂತ ಸಾಧನೆಗಳನ್ನ ಮಾಡ್ಕೊಂಡು ಬಂದಿರೋದಂತೂ ನಿಜ. ಸ್ಕ್ರಿಪ್ಟ್ ವೈಸ್ ಅಲ್ಲಿ ಅತ್ಯಂತ ಕಾಡಿದಂತ ನಾಟಕ ಸಾಫಲ್ಯ ಆಗಿದೆ. ಅಲ್ಲಿನ ಡೈಲಾಗ್ಗಳು ನೆನ್ಸ್ಕೊಂಡ್ಬಿಟ್ರೆ ಕುರುಕ್ಷೇತ್ರ ಚಾಚುತ್ತಲಿದೆ ದೇಶದುದ್ದಕ್ಕೂ, ಪಾತ್ರಗಳೇನೋ ಅವೇ, ಪಾತ್ರಧಾರಿಗಳು ಬೇರೆ ಬೇರೆ. ಯಾವುದೇ ಅಪೇಕ್ಷೆಗಳಿಲ್ಲದೆ ಕೆಲಸ ಮಾಡುವಂಥದ್ದು ಪ್ರೊಡಕ್ಷನ್ ಕೆಲಸ ಆಗಿರುತ್ತೆ ಅನ್ನೋದನ್ನ ಸಮಷ್ಟಿ ನನಗೆ ಬಹಳ ಚೆನ್ನಾಗಿ ಕಲಿಸ್ಕೊಡ್ತು. ಬಹುಶಃ ಇದು ಜೀವನಕ್ಕೂ ಒಂದು ಪಾಠ ಆಗುತ್ತೆ ಅಂದ್ರೆ ತಪ್ಪಾಗೋದಿಲ್ಲ. ನನ್ನ ಪ್ರೊಫೆಷನಲ್ ಲೈಫ್ಗೆ ಇರ್ಬೋದು, ಪರ್ಸನಲ್ ಲೈಫ್ಗೆ ಇರ್ಬೋದು, ಇದು ಬಹಳ ಹೆಲ್ಪ್ ಆಗುತ್ತೆ ಅಂದ್ರೆ ತಪ್ಪಿಲ್ಲ. ಇನ್ನು ನನಗೆ ಈ ನಾಟಕಗಳನ್ನ ನೋಡುವಾಗ ಸಾಕಷ್ಟು ಕಲಿಕೆ ಆಗುತ್ತಿದೆ, ಸಾಕಷ್ಟು ಕಲಿಕೆ. ಪ್ರತಿಯೊಬ್ಬ ಆಕ್ಟರ್ಗಳು ಆಕ್ಟ್ ಮಾಡೋದನ್ನ ನೋಡ್ತಾ ಇರೋದು, ಮತ್ತೆ ಅವರಲ್ಲಿ ಏನ್ ತಪ್ಪಾಗ್ತಾ ಇದೆ ಅನ್ನುವಾಗ ಅದನ್ನ ಹಿಂಗಲ್ಲ ಹಿಂಗೆ ಕರೆಕ್ಷನ್ ಮಾಡ್ಕೊಳ್ಳೋದಿರ್ಬೋದು. ಈ ಒಂದು ಪ್ರೋಸೆಸ್ ಇದೆಯಲ್ಲ, ಆ ಪ್ರೋಸೆಸ್ ತುಂಬಾ ಕಲಿಕೆಯನ್ನು ಕೊಡ್ತಕ್ಕಂಥದ್ದು. ಇನ್ನು ನಮ್ಗೆ ಇನ್ಫ್ಲೂಯೆನ್ಸ್ ಆದಂತ ಕ್ಯಾರೆಕ್ಟರ್ಗಳು ಹೇಳೋದಾದ್ರೆ ಮೇ ಬಿ ಮೊದಲನೇ ನಾಟಕದಿಂದ ಕಾಳಿದಾಸನ ರೋಲ್ ಇರ್ಬೋದು, ಅಲ್ಲಿ ಬರ್ತಕ್ಕಂಥ ಸ್ಟೇಟ್ಮೆಂಟ್ಸ್ ಮೈ ರೋಮಾಂಚನ ಆಗಂತದ್ದು ಇರ್ಬೋದು, ಇಲ್ಲ ಹದ್ದು ಮೀರಿದ ಹಾದಿಯಲ್ಲಿ ಕ್ಯಾರೆಕ್ಟರ್ ಇರ್ಬೋದು, ಅದು ಅಲೆಗಳಲ್ಲಿ ರಾಜಹಂಸ ನಾಟಕದ ನಾಯಕನ ಪಾತ್ರ. ಸಾಕಷ್ಟು ಕ್ಯಾರೆಕ್ಟರ್ಗಳು ಮನಸ್ಸಿನ ಮೇಲೆ ದೊಡ್ಡ ಪರಿಣಾಮ ಬೀರುವಂತ ಕ್ಯಾರೆಕ್ಟರ್ಗಳಾಗಿದ್ದಾವೆ. ಬಹುಶಃ ಸಮಷ್ಟಿ ತಗೊಂಡಂತ ನಾಟಕಗಳೇ ಆ ರೀತಿಯಾದಂಥದ್ದಾಗಿತ್ತು. ಯಾವುದೇ ಲಿಮಿಟೇಷನ್ ಮೀರಿ ವರ್ಕ್ ಮಾಡುವಂತ ಕ್ವಾಲಿಟಿಯನ್ನ ಕಾಯ್ದಿರಿಸ್ಕೊಳ್ತಕ್ಕಂಥ ಸಾಕಷ್ಟು ಕೆಲಸಗಳನ್ನ ಸಮಷ್ಟಿ ಮಾಡಿದೆ. ಇವತ್ತಿಗೂ ಸಮಷ್ಟಿ ಒಂದು ತಂಡವಾಗಿ ಗಟ್ಟಿಯಾಗಿ ನಿಂತಿದೆ ಅನ್ನೋದಾದ್ರೆ ತಾನು ನೀಡಿರ್ತಕ್ಕಂಥ ಕ್ವಾಲಿಟಿಯಿಂದ ಕಾರಣ. ಆ ನೀಡಿರ್ತಕ್ಕಂಥ ಕ್ವಾಲಿಟಿ ಪ್ರತಿಯೊಬ್ಬ ರಂಗಕರ್ಮಿ ಯಾರು ಸಮಷ್ಟಿಯಲ್ಲಿ ದುಡಿದಿದ್ದಾನೆ ಎಲ್ಲರ ಪರಿಶ್ರಮದ ಫಲವಾಗಿ ಇವತ್ತು ಸಮಷ್ಟಿ ತನ್ನ ಕ್ವಾಲಿಟಿಗಾಗಿ ಹೆಸರನ್ನ ಗಳಿಸಿದೆ ಅಂತ ತಪ್ಪಾಗೋದಿಲ್ಲ. ರವಿ ಮಾರ್ಕಳ್ಳಿ ಪುಷ್ಪ ಎಲ್ಲ ನೋಡಿದಾಗ ಲಿಟ್ರಲ್ ಆಗಿ ಕಣ್ಣಲ್ಲಿ ನೀರು ಹಾಕಿದಂತ ಸ್ಥಿತಿಗಳಿದಾವೆ. ಆದಿಮೂರ್ತಿ ಮಹಾರಾಜರು ಕಿ ಜೈ, ಆದಿಮೂರ್ತಿ ಮಹಾರಾಜರು ಕಿ ಜೈ. ನಗರದಲ್ಲಿ ಒಂದು ಶೋ ಮಾಡ್ಬೇಕಾದ್ರೆ ಹೋಗಿ ಪಟ್ಟಾಭಿಷೇಕ ಕೂತ್ಕೊಂಡ್ರೆ ಯಾರೋ ಪುಣ್ಯಾತ್ಮ ರೆಗ್ಯುಲರ್ ಇಡದೇ ಇರೋ ಪೀಠ ಇಟ್ಟು ಬೇರೆದ್ ಯಾವ್ದೋ ಇಟ್ಬಿಟ್ಟು ನಾನು ಹೋಗಿ ಈ ದೇಹ ಹೋಗಿ ಕೂತಿದ್ ಕೂಡಲೇ ಧಾರ್ ಅಂತ ಹೊಡೆದೋಯ್ತು. ಅಯ್ಯಾ ಏನೋ ಪೇಟೆ ಸುಮಾರ್ಕಾದ್ರ ಅಂತ ನಮ್ಮ ಅಪ್ಪನ್ಗೆ, ಅಂದ್ರೆ ಡೈಲಾಗ್ ಇಲ್ಲ ಆದ್ರೆ ಮ್ಯಾನೇಜ್ ಮಾಡ್ಬೇಕಿತ್ತಲ್ಲ. ನೇಮ್ ಕೊಯ್ తీసుకొని వచ్చేస్తాను ఉండ్రే ఎవరా నా కొడుకు ఇలాంటి తీసుకొని వచ్చింది ಅಂತ ಅವನೇನೋ ಮಾಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಈಗ ಈ ತರ ಸಾಕಷ್ಟು ಆಗತ್ತೆ. ಆಕ್ಚುಲಿ ನಮ್ಮ ಅಪ್ಪ ಊರಿನೋ ಯಾವ್ದಾ ಅನ್ನೋದಿದೆಯಲ್ಲ, ಅದು ದೂರದಲ್ಲಿ ಎಲ್ಲೋ ಕೂತಿರೋಂತ ಆಡಿಯನ್ಸ್ಗೆ ಯಾಕೋ ಇಷ್ಟ ಆಗ್ಬಿಟ್ಟಿದೆ. ಆ ಥರದ್ದು ಸಾಕಷ್ಟು ಇನ್ಸಿಡೆಂಟ್ಗಳು ತುಂಬಾ ಮಜಾ ಕೊಡುತ್ತೆ. ಆಕ್ಚುಲ್ ಡೈಲಾಗ್ ಮಾತ್ರ ಅಲ್ಲ, ನಾವು ಒಂದು ಉಸಿರು ತಗೊಳ್ಬೇಕಾದ್ರೆ ಹೇಗ್ ತಗೊಳ್ತೀವಿ, ಒಂದು ಉಸಿರನ್ನ ಹೇಗ್ ಬಿಡ್ತೀವಿ, ಅದೆಲ್ಲ ಸಾಕಷ್ಟು ಪರಿಣಾಮವನ್ನ ಬೀರ್ಬಿಟ್ಟಿದೆ ನಮಗೆ ನಾಟಕದಲ್ಲಿ. ಆಕಸ್ಮಿಕವಾಗಿ ಯಾಕಂದ್ರೆ ನಟ ಆದ್ನೇ ಹೊರತು ನಾನ್ ನಟನಾಗ್ಬೇಕು ಅಂತ ಸಮಷ್ಟಿಗೆ ಬರಲಿಲ್ಲ. ಇಂಥದ್ದೊಂದು ಪಾತ್ರ ಮಾಡ್ಬೇಕು, ಹೀಗೆ ಮಾಡ್ಬೇಕು ಯಾವುದು ಇಲ್ಲ. ಈಗಾಗಲೇ ನಮ್ಮನ್ನ ಅಗಲಿ ಹೋದಂತ ಹಾಗೂ ಟೀಮ್ ಇಂದ ಇವತ್ತಿಗೆ ಆಕ್ಟಿವ್ ಆಗದೆ ಉಳಿದಿರ್ತಕ್ಕಂಥ
ಹಲವಾರು ಜನ ಮಾಡಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ಸ್ ಬಹಳ ದೊಡ್ಡದಿದೆ ಆಕ್ಚುಲಿ. ಅವರೆಲ್ಲ ಕಾಂಟ್ರಿಬ್ಯೂಷನ್ಸ್ ಮಾಡದೇ ಇದ್ದಿದ್ರೆ ಇವತ್ತಿಗೆ ಸಮಷ್ಟಿ ಈ ಲೆವೆಲ್ಗೆ ಬೆಳಿಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಆಕ್ಟ್ ಮಾಡಿದ್ದಂತ 3 ನಾಟಕಗಳೇ ಆದರೂ ಕೂಡ ಇಡೀ ತಂಡವನ್ನ ಕಟ್ಟುವಂತ ಒಂದು ಕೆಲಸವನ್ನ ರವಿ ಮಾರ್ಕಳಿ ಮೊದಲ 3-4 ವರ್ಷಗಳಲ್ಲಿ ಮಾಡಿದ. ಇನ್ನು ರತ್ನಾಕರ್ ಬಹಳ ದೊಡ್ಡ ಶಕ್ತಿ ಆಗಿದ್ದಂಥವ್ರು ಸಮಷ್ಟಿಗೆ. ನಮ್ಮ ಆಗಿನ ಸಮಷ್ಟಿಯ ಶೈಶವಾವಸ್ಥೆ ಬಾಲ್ಯಾವಸ್ಥೆಯ ಸಮಯದಲ್ಲಿ ಸಮಷ್ಟಿಗೆ ಬಹಳ ಒಂದು ದೊಡ್ಡ ಸ್ಟ್ರೆಂತ್ ಆಗಿದ್ದಂಥವ್ರು. ಅವರ ಮಾತುಗಳು, ಅವ್ರು ಕೊಡ್ತಿದ್ದಂಥ ಉತ್ತೇಜನ ಬಹಳ ಪ್ರಭಾವ ಬೀರಿತು ತಂಡದ ಮೇಲೆ. ಗಜಾನನ ಹೆಗಡೆ ಅವರು ಸಾಧಾರಣ ಆಗಿರ್ಬೋದು, ಹರಿಣಾಭಿಸರಣಕ್ಕಿರ್ಬೋದು, ಯಾವ ಸಮಯದಲ್ಲೂ ನಾವು ಅದನ್ನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಈ ಬ್ಯಾಕ್ ಸ್ಟೇಜ್ ವರ್ಕ್ ಮಾಡುವಾಗ ಚಾಲೆಂಜಸ್ ಸಿಕ್ಕಾಪಟ್ಟೆ ಕಾಣಿಸಿಗುತ್ತೆ ನಮಗೆ. ರಾತ್ರಿ ಒಂದೊತ್ತಿನಲ್ಲಿ ಯಾರಿಗೋ ಟೀ ಬೇಕಾಗತ್ತೆ, ಅಂಗಡಿಗಳೆಲ್ಲ ಮುಚ್ಚಿದ್ಮೇಲೆ ಥರ್ಮೋಫೋಮ್ ಬೇಕಾಗುತ್ತೆ, ಪೇಂಟ್ ಬೇಕಾಗುತ್ತೆ, ಮತ್ತೊಂದು ಬೇಕಾಗುತ್ತೆ. ಈ ತರ ಆರ್ಗನೈಸ್ ಮಾಡೋದ್ರಿಂದ ಹಿಡಿದು ಕೆಲವೊಂದ್ಸತಿ ನಮ್ಮದೇ ತಂಡದ ಸದಸ್ಯರು ಶಿಸ್ತಿನಿಂದ ಇರದೇ ಇರ್ತಕ್ಕಂಥದ್ದು, ಇದನ್ನೆಲ್ಲ ನಾವು ನೋಡುವಾಗ ಕೆಲವೊಂದ್ಸತಿ ಕೋಪ, ಫ್ರಸ್ಟ್ರೇಷನ್ ಆಡಿಯೋ ಲೆವೆಲಿಗೆ ಹೋಗಿರುತ್ತೆ. ಸಹಜ. ಯಾಕಂದ್ರೆ ಆ ಸಮಯದ ಎಮೋಷನ್ಸ್ ಮತ್ತು ಅದರ ತೀವ್ರತೆ ಏನಿದೆಯಲ್ಲ, ಆ ಎಮೋಷನ್ಸಿನ ತೀವ್ರತೆಯನ್ನ ಯಾರು ಕೂಡ ಅಷ್ಟು ಸುಲಭವಾಗಿ ಬಿಟ್ಕೊಡ್ಲಿಕ್ಕೆ ಆಗಲ್ಲ. ಆಕ್ಟಿಂಗ್ ಇರ್ಬೋದು, ಬ್ಯಾಕ್ ಸ್ಟೇಜ್ ಇರ್ಬೋದು, ಪ್ರಾಪರ್ಟೀಸು, ಸೆಟ್ಟು, ಕಡೆಗೆ ಮೊಳೆ ಹೊಡೆಯೋದು, ಕಸ ಗುಡಿಸೋದು, ಪ್ರತಿಯೊಂದನು ಯಾವತ್ತೂ ಕೂಡ ನಾನು ಪ್ರೊಡಕ್ಷನ್ ಅಲ್ಲಿ ನಾನೊಬ್ಬ ಮಾತ್ರ ಪ್ರೊಡಕ್ಷನ್ ಅಲ್ಲಿ ಇದೆಯಾ ಅನ್ನೋಂಥ ಫೀಲಿಂಗ್ ಯಾವತ್ತೂ ಕೊಡ್ಲಿಲ್ಲ ನನ್ನ ಟೀಮ್ ನನಗೆ. ರವೀಂದ್ರ ಪೂಜಾರಿ ಅಂತ ವ್ಯಕ್ತಿಯೊಬ್ಬರು ಟೀಮನ್ನ ಬ್ಯಾಲೆನ್ಸ್ ಮಾಡೋ ರೀತಿ ಇದೆಯಲ್ಲ, ಸಿಹಿ ಘಟನೆಗಳಾದಾಗ ಎಲ್ರ ಜೊತೆಗೆ ಹಂಚ್ಕೊಳ್ತಕ್ಕಂಥದ್ದು, ಎಲ್ರನ್ನ ಇನ್ವಾಲ್ವ್ ಮಾಡ್ಕೊಳ್ತಕ್ಕಂಥದ್ದು, ಕೈ ಘಟನೆಯನ್ನ ದೊಡ್ಡದಾಗಿ ಬೆಳೆದೇ ಇರೋ ರೀತಿಯಲ್ಲಿ ಎಲ್ಲರೂ ಕೂತು ಚರ್ಚೆ ಮಾಡಿ ಅದನ್ನ ಅಲ್ಲಿಗೆ ಚಿಮಟಿ ಬಿಸಾಕುವಂತ ಕೆಲಸ ಇದೆಯಲ್ಲ, ಅದು ನಿಜವಾಗ್ಲೂ ಖುಷಿ ಕೊಡುವಂಥದ್ದು. ಈ ಟೀಮ್ ಅನುರಾಗ್ ಬಡಿಗೇರು ಇಲ್ಲ ನೀನೇ ಮಾಡ್ಲೇಬೇಕು ಇರೋನು ಅಂತ ಹೇಳಿ ಕಳ್ಕೊಂಡ ಅದ್ಭುತ ಎಂಜಾಯ್ ಮಾಡಿದ್ವಿ ಪ್ರತಿ ಕ್ಷಣ. ಮತ್ತೆ ಅಲ್ಲಿ ಡೈಲಾಗ್ ಸ್ಕ್ರಿಪ್ಟ್ ಅಲ್ಲಿ ಇರೋದೇ ಅಂತ ಯಾವತ್ತೂ ತಿಳ್ಕೊಂಡಿಲ್ಲ, ಹಂಗೆ ಮಾಡ್ಲೂ ಇಲ್ಲ ಕತ್ತಿನಲ್ಲಿ. ವೈಯಕ್ತಿಕ ಅಭಿಪ್ರಾಯಗಳನ್ನ ಹೇಳ್ಕೊಳ್ಳುವಾಗ ಕೆಲವೊಂದ್ಸತಿ ಕೆಲವರಿಗೆ ಕೆಲವೊಂದು ಮುಜುಗರ ಅಂತೇಳಿ ಅನ್ಸಿರ್ಬೋದು. ಯಾವುದೋ ಶಾಂಡಿಲ್ಯ ಪ್ರಹಸನ ಅನ್ನತಕ್ಕಂಥ ಒಂದು ನಾಟಕದಲ್ಲಿ ಇರತಕ್ಕಂಥ ಒಂದು ಸೆಟ್ಟು ಕೆಲವರಿಗೆ ಇಷ್ಟ ಆಗ್ಲಿಲ್ಲ, ಆದ್ರೆ ಅದು ಡೈರೆಕ್ಟರ್ಗೆ ಅದ್ಭುತ ಅಂತೇಳಿ ಅನ್ಸಿತ್ತು. ಮತ್ತು ಡೈರೆಕ್ಟರ್ ತನ್ಮೂಲಕ ಏನೋ ಒಂದು ವಿಷಯವನ್ನ ಕನ್ವೆ ಮಾಡ್ಬೇಕು ಅಂತ ಹೋಗ್ತಾ ಇದ್ರು. ಅಲ್ಲಿ ಜನರಿಗೆ ಕೆಲವರಿಗೆ ಏನಪ್ಪಾ ಇದನ್ನ ಹಿಂಗಿಟ್ಟಿದ್ದಾರೆ ಸೆಟ್ಟು ಅಂತ ಹೇಳಿ ಅನ್ಸೋಗ್ತಿರ್ಬೋದು. ಇಲ್ಲ ನಾವ್ ಹೇಳ್ತಕ್ಕಂಥ ಏನು ಹರಿಣಾಭಿಸರಣ ಅತ್ಯದ್ಭುತ ನಾಟಕಗಳಲ್ಲಿ ಒಂದು, ಹರಿಣಾಭಿಸರಣದಲ್ಲಿ ಬರ್ತಕ್ಕಂಥ ಸೀಕ್ವೆನ್ಸ್ಗಳಿರ್ಬೋದು, ರಾವಣ ಮತ್ತೊಂದು ಎಲ್ಲ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಯಾರಾದ್ರೂ ಆ ನಾಟಕವನ್ನು ಒಂದ್ಸತಿ ಸ್ಟೇಜ್ ಮೇಲೆ ನೋಡ್ಬಿಟ್ರೆ, ಅಂಥ ನಾಟಕವನ್ನ ಬಹಳ ಓದ್ಕೊಂಡಿರ್ತಕ್ಕಂಥ ವ್ಯಕ್ತಿ ಪ್ರೊಫೆಸರ್ ಸ್ವಲ್ಪ ಹಸಿ ಅನ್ನಿಸ್ತು. ಅಂದ್ರೆ ಈ ಮೈ ಮೇಲೆ ಚರ್ಮ ಇದ್ದಾಗ ನೋಡ್ಲಿಕ್ಕೆ ಚಂದ ಸುಂದರವಾಗಿ ಕಾಣಿಸುತ್ತೆ, ಆದ್ರೆ ನೀವು ಹರಿಣಾಭಿಸರಣದಲ್ಲಿ ಚರ್ಮವನ್ನ ತೆಗೆದ್ಬಿಟ್ಟು ಹಾಗೆ ಮಾಂಸ ಮಜ್ಜೆಗಳಿಂದ ರಕ್ತಗಳನ್ನ ಸುರಿಸ್ತಕ್ಕಂಥ ವ್ಯಕ್ತಿಯನ್ನ ನೀವು ಬಿಂಬಿಸ್ಬಿಡ್ರಿ ಅಂತ ಹೇಳಿ ಫೀಡ್ಬ್ಯಾಕ್ ಬಂತು. ಬಹುಶಃ ಅದು ವೈಯಕ್ತಿಕವಾಗಿ ಪ್ರತಿಯೊಬ್ಬರಿಗೂ ಅವರವರ ನಿಲುವುಗಳು, ಅವರವರ ಆಶೋತ್ತರಗಳ ಮೇಲೆ ಅವರವರ ಫೀಡ್ಬ್ಯಾಕ್ ಇರುತ್ತೆ. ಅದನ್ನ ತಪ್ಪು ಅಂತ ನಾನು ಯಾವುದೇ ಕಾರಣಕ್ಕೂ ಕರೆಯೋದಿಲ್ಲ. ಸೆಟ್ ಎಲ್ಲ ಒತ್ತಾಕಿ ಪ್ಯಾಕ್ ಎಲ್ಲ ಮಾಡಿದ್ಮೇಲೆ ಯಾರ್ಯಾರು ಏನೇನ್ ತರಲೆ ಮಾಡಿದ್ರು, ಏನೇನ್ ಸೈಕೋ ನೋಡಿದ್ವಿ, ಏನ್ ಸರಿ ಆಯ್ತು ಸರಿಯಲ್ಲ ಯಾವುದೇ ಇರ್ಲಿ ಹಾಕೊಂಡು ಎಲ್ರು ರುಬ್ಕೊಳ್ಳೋದು, ಅದಾದ ನಂತರ ಎಲ್ರು ಮತ್ತೆ ಬಂದೇನು. ಆ ರೀತಿಯಾದಂತ ಎಷ್ಟೋ ಗಂಟೆಗಳ ಚರ್ಚೆಗಳು ಸಾಕಷ್ಟು ಸರಿ ಹಿಂಗಾಗಿದ್ದಾವೆ. ನಾವು ಕೆಲಸ ಕಾರ್ಯ ಮುಗಿಸ್ಕೊಂಡು ಬಂದು ರಿಹರ್ಸಲ್ ಪಾಲ್ಗೊಳ್ಳೋದು, ರಿಹರ್ಸಲ್ ಆದ ನಂತರದಲ್ಲಿ ಸೆಟ್ ವರ್ಕು, ತಿರ್ಗಾ ಬೆಳಗ್ಗೆ 5:30 ಗಂಟೆಗೆ ಮನೆಗೆ ಹೋಗು, 1-2 ಅವರ್ ಆದ್ರೆ 1 ರೌಂಡ್ ತೂಕುಡ್ಕೇನಿದ್ದೆ, ತಿರ್ಗಾ ರೆಡಿ ಆಗಿ ಓಡೋಗು, ಕೆಲಸ ಮುಗಿಸ್ಕೊ, ತಿರ್ಗಾ ಬಾ,
ಕಳೆದ 25 ವರ್ಷದಲ್ಲಿ ಪ್ರತಿ ಶೋಗೆ, ಪ್ರತಿ ನಾಟಕಕ್ಕೆ, ಪ್ರತಿ ಹಂತದಲ್ಲಿ ಸಂಪೂರ್ಣವಾಗಿ ತನ್ನನ್ನು ತೊಡಗಿಸ್ಕೊಂಡಂಥ ವ್ಯಕ್ತಿ ಅಂತ ಹೇಳಿದ್ರೆ ರವೀಂದ್ರ ಪೂಜಾರಿ. ಇಂಥ ವ್ಯಕ್ತಿ ಈ ತಂಡವನ್ನು ನಡೆಸ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಸಮಷ್ಟಿ ಈ ಹಂತದಲ್ಲಿ ಬೆಳೆದು ನಿಂತಿದೆ ಅನ್ನೋದು ಸತ್ಯ. ರವಿ ಅಂತ ಒಬ್ಬ ಕಮಿಟೆಡ್ ರಂಗಕರ್ಮಿ, ಸ್ನೇಹಿತ, ಡೈರೆಕ್ಟರ್ ತಮ್ಮ ಎಲ್ಲ ಎಫರ್ಟ್ ಅನ್ನ ಹಾಕಿ ಅದನ್ನ ಹೇಗೆ ತಗೊಂಡ್ಬೋದು ಅಂತೇಳಿ ಎಲ್ಲ ಪ್ರಯತ್ನಗಳನ್ನ ಮಾಡಿದ್ದಾರೆ. ಆದರೆ ಕಮ್ಯುನಿಕೇಟ್ ಮಾಡುವಾಗ ಎಲ್ಲೋ ಒಂದ್ ಕಡೆ ಅದನ್ನ ಸ್ವಲ್ಪ ಸೋಕ್ಬಿಟ್ವೇನೋ ಅಂತ ಒಂದು ಭಾವನೆ ವೈಯಕ್ತಿಕವಾಗಿ ನನಗಿದೆ. ಬಹುಶಃ ಸಬ್ಜೆಕ್ಟು ಕೂಡ ಹಾಗೆ ಇರ್ತಕ್ಕಂಥದ್ದು. ಸಮಷ್ಟಿ ಮಾಡ್ತಿರ್ತಕ್ಕಂಥ ಉತ್ತಮವಾದಂತ ಕೆಲಸಗಳು ಸಾಕಷ್ಟು ಯೂತ್ಸ್ಗೆ ಒಂದು ಪ್ರೇರಣೆಯನ್ನು ನೀಡ್ತಾ ಇದೆ. ಅದ್ರ ಬಗ್ಗೆ ನಿಜವಾಗ್ಲೂ ಖುಷಿ ಇದೆ ನನಗೆ. 25ರ ಸಂಭ್ರಮ ನನ್ನ ಜೀವನದಲ್ಲಿ ಏನೋ ಒಂದು ಮಾಡಿದ್ದೇನೆ ಕಳೆದ 25 ವರ್ಷದಿಂದ ಸಮಷ್ಟಿ ಜೊತೆ ಸೇರಿ ಅನ್ನೋದ್ರ ಬಗ್ಗೆ ನನಗೂ ಖುಷಿ ಇದೆ. ತಂಡ ಬೆಳೆದಿರೋದ್ರ ಬಗ್ಗೆನೂ ಬಹಳ ಖುಷಿ ಇದೆ. 2ನೇ ತಲೆಮಾರಿನವರು ಅಂದ್ರೆ ನಮ್ಮ ಮಕ್ಕಳು ಇದೇ ಸಮಷ್ಟಿಯಲ್ಲಿ ಮತ್ತೆ ಭಾಗಿಯಾಗ್ತಾ ಇದ್ದಾರೆ. ಆಗ ಒಂದು ಸ್ವಲ್ಪ ಎಕ್ಸೈಟ್ಮೆಂಟ್ ಅನ್ಸುತ್ತೆ. ಅರೆ ಹೌದಲ್ವಾ, ಸಮಷ್ಟಿ ಆಗಲೇ 25 ವರ್ಷ ಆಗೋಗ್ತಾ ಇದೆ. ನೆನಪುಗಳು ಕಾಣಿಸ್ತವೆ. 25 ಒಂದು ನಂಬರ್, 26, 36, 50 ಬರ್ತದೆ. ಬಹುಶಃ 50ಕ್ಕೆ ಇರೋಂಥ ಸಾಧ್ಯತೆ ಇದೆ. ಗ್ಯಾರಂಟಿ ಇಲ್ಲ, ಆದ್ರೆ ಸಾಧ್ಯತೆ ಅಂತೂ ಇದೆ.